79ನೇ ವರ್ಷದ ಸ್ವತಂತ್ರದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ ಇವತ್ತು ನಮ್ಮ ಯುವಕರೊಂದಿಗೆ ಸುಮಾರು ಒಂದು 300 ಬೈಕ್ಗಳಷ್ಟು ಬೈಕ್ ರ್ಯಾಲಿ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೈಕ್ ರ್ಯಾಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲರಿಗೂ ನಾವು ನಮಿಸುತ್ತಾ, ವಿಶೇಷವಾಗಿ ನಗರಾಧ್ಯಕ್ಷರಾಗಿರ್ಬೋದು, ಗ್ರಾಮಾಂತರ ಅಧ್ಯಕ್ಷರಾಗಿರ್ಬೋದು, ಮತ್ತು ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ಬೋದು, ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು, ಹಾಗೂ ನಮ್ಮ ಎಲ್ಲ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ತಾಲೂಕಿನ ಎಲ್ಲ ನಮ್ಮ BJP ನಾಯಕರುಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಅಚ್ಚುಕಟ್ಟಾಗಿ ಬೈಕ್ ರ್ಯಾಲಿ ಯಾವುದೇ ಒಂದು ರೀತಿಯ ಒಂದು ಹಿಂಸಾಚಾರ ಇಲ್ದಿರ ಚೆನ್ನಾಗಿ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಏನು ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ಕನಸೇನಿದೆ, 100ನೇ ವರ್ಷಕ್ಕೆ ನಮ್ಮ ಭಾರತ ದೇಶ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಅವರ ಗುರಿ ಏನಿದೆ, ಆ ಒಂದು ಇದರಲ್ಲಿ ಪ್ರತಿಯೊಂದು ಯುವಕರು ಕೂಡ ಇವತ್ತು ಅವರ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಿ. ಖಂಡಿತ ಮುಂಬರುವ 2047 ನಮ್ಮ ಭಾರತ ದೇಶ ಖಂಡಿತ ಎಲ್ಲ ದೇಶಗಳನ್ನು ಇಂದ ನಂಬರ್ 1 ದೇಶವನ್ನು ಆಗುವ ಇದರಲ್ಲಿ ಯಾವುದೇ ರೀತಿ ಒಂದು ಸಂಶಯ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಕೂಡ ನಮ್ಮ ಭಾರತ ದೇಶ ಮುನ್ನಡೀತಾ ಇರೋ ಪ್ರತಿಯೊಂದು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಏನು ನಮಗೆ ಸ್ವತಂತ್ರ ಸಂದರ್ಭದಲ್ಲಿ ಅನೇಕ ಬಲಿದಾನಗಳಾಗಿದೆ. ಎಲ್ಲರೂ ತುಂಬ ಗಣ್ಯ ವ್ಯಕ್ತಿಗಳು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ನಮಿಸುತ್ತಾ, ಸ್ವತಂತ್ರ ತಂದುಕೊಟ್ಟವರು ಎಲ್ಲರೂ ಕೂಡ ನಮಿಸುತ್ತಾ, ಸ್ವತಂತ್ರದಲ್ಲಿ ಭಾಗಿಯಾದ ಎಲ್ಲರೂ ಕೂಡ ನಾವು ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮುಂಬರುವ ದಿನಗಳಲ್ಲಿ ಖಂಡಿತ ನಮ್ಮ ಭಾರತ ದೇಶ ಒಂದು ದೊಡ್ಡ ಒಂದು ದೇಶವನ್ನು ಒಂದು ಮಾದರಿಯಾಗಿ ದೇಶ ಉಮ್ಮತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಅಂದ್ಕೊಳ್ತಾ, ಅದೇ ರೀತಿ ನಮ್ಮ ಮುಳಬಾಗಿಲಿನ ಎಲ್ಲ ಒಂದು ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ನಮ್ಮ ಸ್ವತಂತ್ರ ಬಂದಾಗಲಿಂದ ನಮ್ಮ ದೇಶಕ್ಕೋಸ್ಕರ ಎಷ್ಟೋ ಜನ ಬಲಿದಾನಗಳಾಗಿದೆ, ಅದೇ ರೀತಿ ನಾವು ಕೂಡ ಅವರ ಒಂದು ದಾರಿಯಲ್ಲಿ ಮುನ್ನಡೆಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತಾಕ್ಕೆ. 78 ಬಿಟ್ಟು 79ಗೆ ನಾಳೆ ಕಾಲಿಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಮೋದಿಜಿಯವರು ಒಂದು ಮಾತು ಹೇಳಿದ್ರು, ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾರಬೇಕು. ಅವಾಗ ತ್ರಿವರ್ಣ ಧ್ವಜ ಹಾರಿದಾಗ ನಮ್ಮ ಮನಸ್ಸು ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ತ್ಯಾಗ ಎಲ್ಲ ಮಾಡಿದವ್ರಿಗೆ ಒಂದು ಒಳ್ಳೆ ಸಂದರ್ಭ ಅಂತೇಳಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ನಾವು ಪ್ರತಿ ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂದ್ಕೊಂಡಿದ್ವಿ. ನೆನ್ನೆ ಸಾಯಂಕಾಲ ಅಂದ್ಕೊಂಡಿದ್ದು 300 ಜನ ಮೇಲೆ ಬಂದಿದ್ದಾರೆ. ಅದೇ ನಾವು ಒಂದು ವೀಕ್ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ದಿದ್ರೆ 3000 ಮೇಲೆ ಬರ್ತಾಯಿದ್ವು. ಅದು ಕಾರಣ ಅಮರಣ್ಣ ಹಿಂಗೆ ಹೋಗಿ ಸಾಯಂಕಾಲ ಮಾತಾಡಿ ಹಿಂಗೆ ಮಾಡೋಣ ಅಂದಾಗ ಅಮರಣ್ಣ ಸುರಿ ಮಾಡೋಣ ಅಂತೇಳಿ ಸಾಯಂಕಾಲ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ರಿಗೂ ತಿಳಿಸಿ, ಅದೇ ರೀತಿ ನಾವು ಯುವ ಮೋರ್ಚಾ ಶರಣ್ ಆಗಲಿ, ಮತ್ತು ನಮ್ಮ ಸುಂದರಣ್ಣ ಆಗಲಿ, ತೇಜಸ್ ಆಗಲಿ, ನಮ್ಮ ಕೃಷ್ಣಮೂರ್ತಿ, ನಮ್ಮ ಜನರಲ್ ಸೆಕ್ರೆಟರಿ ಸೋಮು, ಶಿವಣ್ಣ, ಮತ್ತು ಮಂಜು, ಮೈಕ್ ಶಂಕರಣ್ಣ, ಮತ್ತು ನಮ್ಮ ಉಪಾಧ್ಯಕ್ಷರು ಪ್ರಕಾಶ್ ರೆಡ್ಡಿ, ಮತ್ತು ಕಿರಣ್, ವಿಶ್ವನಾಥ್, ಎಲ್ಲ ಸಹಕಾರ. ಒಬ್ಬರ ಹೆಸರು ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ, ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಸಕ್ಸಸ್ ಆಯಿತು. ಇನ್ನೊಂದು ವರ್ಷ 3000 ಬೈಕಲ್ಲಿ ಬರ್ತೀವಿ ಅಂತ ಹೇಳ್ತಾ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾತಂತ್ರ್ಯ ಮೊದಲನೇ ದಿನ, ಅದಕ್ಕೆ ಮುಂಚಿನ ದಿನ ಇದು. ಆಗಸ್ಟ್ 16 78ನೇ ಸ್ವಾತಂತ್ರ್ಯ ಮುಗಿಸ್ಕೊಂಡು 79ರಲ್ಲಿ ನಾಳೆಗೆ ಕಾಲಿಡ್ತೀವಿ. ಈ ಒಂದು ಸಮಾರಂಭಕ್ಕೆ ನಾವು 14ನೇ ತಾರೀಕು ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ, ಇದು ಜನಜಾಗೃತಿ ಮಾಡುವಂಥ ಒಂದು ಕಾರ್ಯಕ್ರಮ. ಇದು 79 ವರ್ಷ ನಾವು ಯಾವ ರೀತಿ ಸ್ವಾತಂತ್ರ್ಯ ತಗೊಂಬಂದು ದೇಶ ಮುನ್ನಡೆಸ್ಕೊಂಡು ಬಂದಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಏನೇನು ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ. ಈ ನಾವು ಸ್ವಾತಂತ್ರ್ಯ ಪಡೆದಿರೋದಲ್ಲ, ಇದು ಅಧಿಕಾರ ಹಸ್ತಾಂತರ ಆಗಿರೋದು. ಈ ಅಧಿಕಾರ ಹಸ್ತಾಂತರ ಆದಾಗ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು ಮತ್ತು ವಿಭಜನೆಯಲ್ಲಾಗಿರ್ತಕ್ಕಂಥ ಎಲ್ಲರಿಗೂ ಎಷ್ಟು ತೊಂದರೆಗಳಾಗಿದೆ, ಅವ್ರ ತ್ಯಾಗಗಳು ಎಷ್ಟಾಗಿದೆ, ಇವೆಲ್ಲ ಮರೆತು ನಾವು ಆನಂದವಾಗಿ ಆಚರಿಸ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರನ್ನ ಜ್ಞಾಪಿಸ್ಕೋಬೇಕು. ಆವಾಗಿನ ದಿನ ಅವರು ಪ್ರಾಣ ತ್ಯಾಗ ಮಾಡಿರೋರು, ಆಸ್ತಿ ತ್ಯಾಗ ಮಾಡಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಎಲ್ಲರ ಒಂದು ಸಮರ್ಪಣೆಯಿಂದ ನಮ್ಮ ಕಟ್ಟುಕಟ್ಟ ಈ ಸ್ವಾತಂತ್ರ್ಯ 79 ವರ್ಷ ಆಗಲು ಒಂದು ಮುಂದಿನ ದಿನಕ್ಕೆ ಇವತ್ತು
ನಮ್ಮ ಪಕ್ಷದ ಕಡೆಯಿಂದ ಇನ್ನೂ ಒಂದು ಕಾರ್ಯಕ್ರಮ ಇದೆ, ವಿಭಜನ ದಿನ ಅಂತ. ಅದನ್ನು ಆಚರಣೆ ಮಾಡ್ತೀವಿ ಸಾಯಂಕಾಲ. ಇವತ್ತಿಗೆ ಅದರ ಅಂಗವಾಗಿ ಒಂದು ಬೈಕ್ ರ್ಯಾಲಿ ಮಾಡಿಕೊಂಡು ಜನರಿಗೆ ಒಂದು ಅವೇರ್ನೆಸ್ ಓಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಪಕ್ಷದ ಕಡೆಯಿಂದ ಆದೇಶ ಆಗಿತ್ತು. ಈ ಪಕ್ಷದ ಆದೇಶಕ್ಕೆ ನಮಗಿರ್ತಕ್ಕಂಥ ಎಲ್ಲ ನಾಯಕರು, ಹಿತೈಷಿಗಳು, ಕಾರ್ಯಕರ್ತರು, ತಾವು ಪ್ರೆಸ್ನವರು ಹಾಗೂ ಪೊಲೀಸ್ ಸಿಬ್ಬಂದಿ ಕೂಡ ತುಂಬ ಸಹಕಾರ ನೀಡಿದ್ದಾರೆ. ಇಡೀ ಯಾತ್ರೆ ಶಾಂತಿಯುತವಾಗಿ ಮಾಡಿದ್ದೀವಿ. ಈ ಒಂದು ಈ ಮುಳಬಾಗಿಲು ಹಿಸ್ಟ್ರಿನಲ್ಲೇ ಒಂದು ವಿಶೇಷವಾಗಿ ಆಗಿರ್ತಕ್ಕಂಥ ಒಂದು ಯಾತ್ರೆಗೆಲ್ಲ ಕೈ ಜೋಡಿಸಿದ್ದೀರಾ. ಇವತ್ತಿನ ದಿನ ನಾವು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಬರೀ ಅಹಿಂಸೆಯಿಂದನೇ ಅಲ್ಲ, ಹಿಂಸೆಯಿಂದ ಕೂಡ ಆಗಿದೆ. ದೇಶ ಸ್ವತಂತ್ರ ಪಡಿಬೇಕಾದ್ರೆ ಎಷ್ಟು ಜನ ಕ್ರಾಂತಿಕಾರಿಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟೆಷ್ಟು ಆಸ್ತಿ ನಷ್ಟಗಳು ಮಾಡ್ಕೊಂಡಿದ್ದಾರೆ, ಎಂತೆಂಥ ಅವಕಾಶಗಳು ತ್ಯಾಗ ಮಾಡಿದ್ದಾರೆ, ಯಾವ್ಯಾವ ಕಾರಣದಿಂದ ನಮಗೆ ವಿಭಜನೆ ಆಯಿತು, ಯಾವ ಕಾರಣದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ, ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ, ಅಷ್ಟು ಜನರ ತ್ಯಾಗವನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದೀವಿ, ಇನ್ನು ಮುಂದಕ್ಕೆ ನಾವು ಯಾಕೆ ನಡ್ಕೋಬೇಕು, ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಸಮಾಜದ ಬಗ್ಗೆ ನಮ್ಗೆ ಏನು ಜವಾಬ್ದಾರಿ ಇರಬೇಕು, ಇದನ್ನೆಲ್ಲ ಅರಿವು ಮೂಡಿಸೋದಕ್ಕೋಸ್ಕರ, ಮೆಲುಕಾಕೋದಕ್ಕೋಸ್ಕರ ಎಲ್ಲರಿಗೂ ಜ್ಞಾಪಕ ಪಡಿಸಬೇಕು. ಇಲ್ಲಿ ಈ ಯಾತ್ರೆಯಲ್ಲಿ ಸುಮಾರು 250-300 ಜನ ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಆದರೆ 2.5 ಲಕ್ಷ ಜನ ಪಾಲ್ಗೊಂಡಿಲ್ಲ. ಆದರೆ ಅವರ ಆಶೀರ್ವಾದ ನಮಗಿದೆ. ಅವರಿಗೆಲ್ಲ ಈ ಒಂದು ಯಾತ್ರೆಯಿಂದ ಅವ್ರಿಗೊಂದು ಎಚ್ಚರಿಕೆ ಒಂದು ಗಂಟೆ ಇದು, ಎಚ್ಚರಿಕೆ ಕೊಟ್ಟು ನಾಳಿನ ಸ್ವತಂತ್ರ ಹೋರಾಟದಲ್ಲಿ, ಸ್ವತಂತ್ರ ದಿನಾಚರಣೆಯಲ್ಲಿ ಎಲ್ಲ ಭಾಗವಹಿಸ್ಕೊಂಡು, ಎಲ್ಲ ನೆನೆಸ್ಕೊಂಡು, ಎಲ್ಲ ಕ್ರಾಂತಿಕಾರಿಗಳನ್ನ, ಎಲ್ಲ ಹೋರಾಟಗಾರರನ್ನ ನೆನೆಸ್ಕೊಂಡು ನಾಳಿನ ಹಬ್ಬ ಆಚರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವೇರ್ನೆಸ್ಗೋಸ್ಕರ ಮಾಡಿದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಕಾರ ನೀಡಿದ್ದೀರಾ. ನಮ್ಮ ನಾಯಕರುಗಳೆಲ್ಲ ಸಹಕಾರ ನೀಡಿದ್ದಾರೆ, ನಮ್ಮ ಕಾರ್ಯಕರ್ತರು, ಹಿತೈಷಿಗಳು ನೀಡಿದ ಅವರೆಲ್ಲರೂ ಕೃತಜ್ಞತೆ ತಿಳಿಸ್ತಾ, ಮುಖ್ಯವಾಗಿ